ಶ್ರೀರಾಮ ಸಮರ್ಥ. ಇಷ್ಟು ಹೇಳಿದ ಮೇಲೆ ಸ್ವಾಮಿಗಳ ಮನಸ್ಸಿನಲ್ಲಿ ಮಾತನಾಡುವುದನ್ನು ನಿಲ್ಲಿಸಬೇಕೆಂದು ಅನಿಸಿರಬಹುದು. ಆದರೂ ನಾನು ಧೈರ್ಯ ಮಾಡಿ ಅವರಿಗೆ ನಾನು ಇನ್ನೊಂದು ವಿಷಯ ಕೇಳಬಹುದೇ ಅನ್ನಲು ಸ್ವಾಮಿಗಳು ಸಮ್ಮತಿ ಸೂಚಕವಾಗಿ ತಲೆ ಅಲುಗಾಡಿಸಿದರು. ಆಗ ನಾನು ಅವರಿಗೆ ನಾಮದಿಂದ ಕುಂಡಲಿನಿಯ ಮೇಲೆ ಯಾವ ಪರಿಣಾಮವಾಗುತ್ತದೆಯೋ ಅದರ ಬಗ್ಗೆ ಶ್ರೀ ಮಹಾರಾಜರು ಯಾವಾಗಾದರೂ ಏನಾದರೂ ಹೇಳಿದರೆ ಅನ್ನಲು ಅದಕ್ಕೆ ಸ್ವಾಮಿಗಳು ಉತ್ಸಾಹದಿಂದ ಹೇಳತೊಡಗಿದರು. ಹೌದು, ನಾನು ಗೋಂದಾವಲಿಯಲ್ಲಿರುವಾಗ ಶಾಂತಾಶ್ರಮ ಸ್ವಾಮಿಗಳ ಒಬ್ಬ ಶಿಷ್ಯನು ಅವರ ಆಜ್ಞೆಯಿಂದಲೇ ಗೋಂದಾವಲಿಗೆ ಬಂದನು. ಅವನು ನಾಮಸ್ಮರಣೆಯನ್ನು ಮಾಡಿಯೇ ಮಾಡುತ್ತಿದ್ದನು. ಆದರೆ ಅದರೊಂದಿಗೆ ಧ್ಯಾನ ಧಾರಣೆಯ ಅಭ್ಯಾಸವನ್ನೂ ಮಾಡುತ್ತಿದ್ದನು. ಅವನು ಶ್ರೀ ಮಹಾರಾಜರಿಗೆ ಕುಂಡಲಿನಿಯ ಬಗ್ಗೆ ಪ್ರಶ್ನೆ ಕೇಳಿದನು. ಆಗ ಶ್ರೀ ಮಹಾರಾಜರು ಹೇಳಿದ್ದರ ಸಾರಾಂಶ ಹೇಳುತ್ತೇನೆ. ಶ್ರೀ ಮಹಾರಾಜರು ಅಂದರು, ದೊಡ್ಡ ಪ್ರಕೃತಿ ಅಂದರೆ ವಿಶ್ವಶಕ್ತಿ. ಅದು ಒಂದುಗೂಡಿ ಮನುಷ್ಯನಲ್ಲಿ ವಾಸ ಮಾಡಿರುತ್ತದೆ. ಸಾಮಾನ್ಯವಾಗಿ ಮನುಷ್ಯನಲ್ಲಿ ಅದರ ಮುಖವು ಕೆಳಗೆ ಇರುತ್ತದೆ, ಅಲ್ಲದೆ ಅದು ಮಲಗಿಕೊಂಡಿರುತ್ತದೆ. ಸದ್ಗುರುಗಳಿಂದ ನಾಮ ತೆಗೆದುಕೊಂಡರೆ ಅದು ಜಾಗೃತವಾಗುತ್ತದೆ ಹಾಗೂ ಅದರ ಮುಖವು ಮೇಲೆ ಹೊರಡುತ್ತದೆ. ಸತ್ಸಂಗದಿಂದ ಹಾಗೂ ಕೇವಲ ನಾಮಸ್ಮರಣೆಯಿಂದಲೂ ಕೂಡ ಅದು ಜಾಗೃತವಾಗಿ ಅದರ ಮುಖವು ಮೇಲೆ ಆಗುತ್ತದೆ. ಜಾಗೃತವಾದ ಆ ಶಕ್ತಿ ತನ್ನ ಮೂಲ ಸ್ಥಾನದಿಂದ ಮೇಲೆ ಹೋಗುವ ಮೊದಲನೆಯ ಮೆಟ್ಟಿಲಿನ ಮೇಲೆ ಬಂದಿತೆಂದರೆ ಸಾಧಕನು ಸಂತ ದರ್ಶನ ಪಡೆಯುತ್ತಾನೆ, ಸಂತರ ಗ್ರಂಥ ಅಭ್ಯಾಸ ಮಾಡುತ್ತಾನೆ, ಸಂತರ ಕೃಪೆ ಆಗಬೇಕೆಂದು ಪ್ರಾರ್ಥನೆ ಮಾಡುತ್ತಾನೆ ಹಾಗೂ ನಿಯಮದಿಂದ ನಾಮದ ಅಭ್ಯಾಸ ಮಾಡುತ್ತಾನೆ. ಈ ಅಭ್ಯಾಸದ ಪರಿಣಾಮದಿಂದಾಗಿ ಶಕ್ತಿಯು ಮೇಲೆ ಹೋಗುವ ಎರಡನೇ ಮೆಟ್ಟಲಿನ ಮೇಲೆ ಹೋಗುತ್ತದೆ. ಈ ಮೆಟ್ಟಲು ನಾಭಿಯ ಹತ್ತಿರ ಇರುತ್ತದೆ. ಮನುಷ್ಯನ ವಾಸನೆ ನಾಭಿಯ ಹತ್ತಿರ ಇರುತ್ತದೆ. ಅಲ್ಲಿ ಕುಂಡಲಿನಿ ಸ್ಥಿರವಾಯಿತೆಂದರೆ ಮನುಷ್ಯನ ವಾಸನೆಯೇ ಬದಲಾಗುತ್ತದೆ. ಇಂದ್ರಿಯಗಳ ಸುಖ ಅನುಭವಿಸುವ ಲಾಲಸೆಯು ಅವನಿಗರಿಯದಂತೆ ಕ್ಷೀಣವಾಗುತ್ತದೆ. ಜೀವನವನ್ನು ನಾಮಕ್ಕೆ ಸಮರ್ಪಿಸಿಕೊಳ್ಳಬೇಕೆಂಬ ಉತ್ಕಟ ಇಚ್ಛೆಯಾಗುತ್ತದೆ. ಕೆಲವು ಸಾಧಕರಿಗೆ ಅಂತರಂಗದಲ್ಲಿಯ ಸಂಘರ್ಷದ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ತೀವ್ರ ಅನುಭವ ಬರುತ್ತದೆ. ಗತ ಆಯುಷ್ಯದ ಬಗ್ಗೆ ಪಶ್ಚಾತ್ತಾಪವಾಗುತ್ತದೆ. ಆದರೆ ಈಗ ಜೀವನದ ನಿಜವಾದ ಧ್ಯೇಯ ನಿಶ್ಚಿತವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.